ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯಲ್ಲಿ 1% ಗೇನ್ ನೋಡೋದಕ್ಕೆ ಸಿಕ್ಕಿದೆ. 24,350 ಲೆವೆಲ್ನಲ್ಲಿ ನಿಫ್ಟಿ ಕ್ಲೋಸ್ ಆಯಿತು. ಈ ವಾರ ಕೂಡ ಸಾಕಷ್ಟು ವಾಲಟಾಲಿಟಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ತು. 4 ಟ್ರೇಡಿಂಗ್ ಸೆಷನ್ಸ್ ಇದ್ರೂ ಕೂಡ ಸಾಕಷ್ಟು ವಾಲಟಾಲಿಟಿ ಕಾಣಿಸಿದೆ. ಇದಕ್ಕೆ ರೀಸನ್ ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ನಲ್ಲಿ ವಾರ್ ರೀತಿಯ ಸಿನಾರಿಯೋಸ್ ಕ್ರಿಯೇಟ್ ಆಗ್ತದೆ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸೈಡ್ನಿಂದ ಅಟ್ಯಾಕ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತಿತ್ತು. ಆ ಒಂದು ರೀಸನ್ನಿಂದ ಮಾರ್ಕೆಟ್ನಲ್ಲಿ ಸಾಕಷ್ಟು ವಾಲಟಾಲಿಟಿ ಇತ್ತು. ಶುಕ್ರವಾರ ಕೂಡ ಅಷ್ಟೇ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. 24,550 ಮೇಲ್ಗಡೆ ನಿಫ್ಟಿ ಹೋಗಿತ್ತು. ಬಟ್ ಅಲ್ಲಿ ಸಸ್ಟೈನ್ ಆಗಲಿಲ್ಲ. ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ನಾವು US ಮಾರ್ಕೆಟ್ಸನ್ನು ಅಬ್ಸರ್ವ್ ಮಾಡಿದಾಗ US ಮಾರ್ಕೆಟ್ಸ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ರ್ಯಾಲಿ ಇದೆ. ಆಲ್ಮೋಸ್ಟ್ 3% ಡೌ ಜೋನ್ಸ್ ಗೇನ್ ಆಯಿತು. ಹಾಗೆಯೇ ಶುಕ್ರವಾರದ ದಿನ US ಜಾಬ್ ಡೇಟಾ ಕೂಡ ಅನೌನ್ಸ್ ಆಯಿತು. ಪಾಸಿಟಿವ್ ಡೇಟಾ ಬಂದಿತ್ತು. ಆದ್ದರಿಂದ US ಮಾರ್ಕೆಟ್ನಲ್ಲಿ ರ್ಯಾಲಿ ಕಾಣಿಸಿದೆ. ಸೊ ಈ ಒಂದು ರ್ಯಾಲಿಯಿಂದ ಸೋಮವಾರದ ದಿನ ಭಾರತದ ಮಾರ್ಕೆಟ್ಗಳಲ್ಲಿ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಭಾರತ ಫಿಸಿಕಲ್ ಆಗಿ ವಾರ್ ಮಾಡೋ ಬದಲು ಪಾಕಿಸ್ತಾನದಿಂದ ಏನು ಇಂಪೋರ್ಟ್ಸ್ ಬರ್ತಿತ್ತು, ಅಂದರೆ ಪಾಕಿಸ್ತಾನ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ಗಳನ್ನು ಹಾಗೆ ಬೇರೆ ಸಾಮಗ್ರಿಗಳನ್ನು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ರು, ಅದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಮೇ 2ರಿಂದ ಯಾವುದೇ ರೀತಿಯ ವಸ್ತುಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಇಂಪೋರ್ಟ್ ಆಗೋದಿಲ್ಲ. ಹಾಗೆ ಭಾರತ ಕೂಡ ಯಾವುದೇ ರೀತಿಯ ಎಕ್ಸ್ಪೋರ್ಟನ್ನು ಪಾಕಿಸ್ತಾನ್ಗೆ ಮಾಡೋದಿಲ್ಲ. ಇದರಿಂದ ಭಾರತದ ಎಕಾನಮಿಗೆ ಹೆಚ್ಚಾಗೇನು ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಇದು ಪಾಕಿಸ್ತಾನಕ್ಕೆ ಹೆಚ್ಚಿನ ಒಂದು ಹೊಡೆತವನ್ನು ಕೊಡುತ್ತೆ. ಭಾರತ ಏನು ಓವರ್ ಆಲ್ ಎಕ್ಸ್ಪೋರ್ಟ್ ಅನ್ನು ಮಾಡ್ತಾರೆ, ಅದರಲ್ಲಿ ಕೇವಲ 0.06% ಎಕ್ಸ್ಪೋರ್ಟ್ ಪಾಕಿಸ್ತಾನ್ಗೆ ಹೋಗುತ್ತೆ. ಇದರಿಂದ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಪುಲ್ವಾಮಾ ಅಟ್ಯಾಕ್ ಆದಾಗಲೇ ಪಾಕಿಸ್ತಾನದಿಂದ ಬರುವಂಥ ಗೂಡ್ಸ್ನ ಮೇಲೆ 200% ಇಂಪೋರ್ಟ್ ಡ್ಯೂಟಿಯನ್ನು ಭಾರತ ಅಪ್ಲೈ ಮಾಡಿದ್ರು. ಸೊ ಈಗ ಕಂಪ್ಲೀಟ್ ಟ್ರೇಡ್ ಸ್ಟಾಪ್ ಆಗ್ತದೆ. ಪಾಕಿಸ್ತಾನ ಮಾರ್ಕೆಟ್ನಲ್ಲಿ ಏಪ್ರಿಲ್ 22ರಿಂದ ಇಲ್ಲಿವರೆಗೂ 8,000 ಪಾಯಿಂಟ್ನ ಕರೆಕ್ಷನ್ ಕಾಣಿಸಿದೆ. ಆಲ್ಮೋಸ್ಟ್ 4% ಪಾಕಿಸ್ತಾನ್ ಇಂಡೆಕ್ಸ್ ಡೌನ್ ಆಗಿದೆ. ಸೊ ಈ ಒಂದು ನ್ಯೂಸ್ನಿಂದ ಸೋಮವಾರ ಕೂಡ ಪಾಕಿಸ್ತಾನ ಮಾರ್ಕೆಟ್ನಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸದ್ಯಕ್ಕೆ ವಾರ್ ರೀತಿಯ ಸಿಚುವೇಶನ್ಸ್ ಕಾಣಿಸ್ತಿರೋ ರೀಸನ್ನಿಂದ ಇಂಡಿಯನ್ ಮಾರ್ಕೆಟ್ಸ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ಬೋದು. ಹಾಗೆ FIIs ಗಳಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ಏಪ್ರಿಲ್ ತಿಂಗಳಲ್ಲಿ FIIs ನೆಟ್ ಬೈಯರ್ಸ್ ಆಗಿದ್ದಾರೆ. DIIs ಕಡೆಯಿಂದ ಕೂಡ ಒಳ್ಳೆ ಒಂದು ಬೈಯಿಂಗ್ ಕಾಣಿಸ್ತಿದೆ. ಮೇ 2 ಕೂಡ ಒಳ್ಳೆ ಒಂದು ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಸೊ ನಿಫ್ಟಿಗೆ 24,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆದರೆ 25,000ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ 24,350 ಲೆವೆಲ್ನ ಕೆಳಗಡೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿಯಲ್ಲಿ ಇರುತ್ತೆ. 24,000 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಸ್ಟಾಕ್ ಮಾರ್ಕೆಟ್ ಈಗ ರಿಕವರಿ ಮೋಡ್ನಲ್ಲಿದೆ. ಇದರ ಒಂದು ಲಾಭವನ್ನು ಪಡ್ಕೊಂಡು ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಫ್ಯೂಚರಲ್ಲಿ ಅದರಿಂದ ಪ್ರಾಫಿಟ್ಸನ್ನು ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಕ್ರಿಯೇಟ್ ಆಗ್ತದೆ. ಬಟ್ ಒಂದು ರೈಟ್ ಗೈಡೆನ್ಸಿಂದ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ಬೋದಾಗುತ್ತೆ. ಎಕ್ಸ್ಪರ್ಟ್ ಅಡ್ವೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಬಿ ರಿಸರ್ಚ್ ಅನಲಿಸ್ಟ್ಗಳು ನಿಮಗೆ ಒಳ್ಳೆ ಸ್ಟಾಕ್ಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ನಾವು ಯಾವಾಗಲೂ ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಇರುವಂಥ ಪ್ರಶ್ನೆಗಳಂದರೆ ಯಾವ ಸ್ಟಾಕನ್ನು ಬೈ ಮಾಡೋದು, ಯಾವ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡೋದು, ಕಡಿಮೆ ರಿಸ್ಕ್ನಲ್ಲಿ ಪೋರ್ಟ್ಫೋಲಿಯೋನ ಯಾವ ರೀತಿಯಲ್ಲಿ ಗ್ರೋ ಮಾಡೋದು, ಈ ರೀತಿಯಲ್ಲಿ ಸಾಕಷ್ಟು ಕ್ವೆಶ್ಚನ್ ಇರುತ್ತೆ. ಈ ಎಲ್ಲ ಕ್ವೆಶ್ಚನ್ಗೆ ಆನ್ಸರ್ ಯೂನಿವೆಸ್ಟ್ ಆಗಿರುತ್ತೆ. ಸೊ ಯೂನಿವೆಸ್ಟ್ ಅಪ್ಲಿಕೇಶನ್ ಭಾರತದ ಒಂದು ಟ್ರಸ್ಟೆಡ್ ಸ್ಟಾಕ್ ರೆಕಮೆಂಡೇಶನ್ ಪ್ಲಾಟ್ಫಾರ್ಮ್ ಆಗಿದ್ದು, ಇಲ್ಲಿ ನಿಮಗೆ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ಗಳ ಕಡೆಯಿಂದ ಎಕ್ಸ್ಪರ್ಟ್ ರೆಕಮೆಂಡೇಶನ್ಸ್ ಸಿಗುತ್ತೆ. ಈಕ್ವಿಟಿ, FNO, ಕಮಾಡಿಟಿನಲ್ಲಿ ನೀವು ಟ್ರೇಡಿಂಗ್ ಅನ್ನು ಕೂಡ ಮಾಡಬಹುದಾಗುತ್ತೆ. ರೆಕಮೆಂಡೇಶನ್ ಅಷ್ಟೇ ಅಲ್ಲದೆ ರಿಯಲ್ ಟೈಮ್ ಬೈ ಸೆಲ್ ಕಾಲ್ಸ್ ಕೂಡ ನಿಮಗೆ ಟೆಲಿಗ್ರಾಮ್ ಮತ್ತು ಯೂನಿವೆಸ್ಟ್ ಆ್ಯಪ್ನಲ್ಲಿ ಸಿಗುತ್ತೆ. 40 ಲಕ್ಷಕ್ಕೂ ಹೆಚ್ಚಿನ ಜನ ಈ ಒಂದು ಪ್ಲಾಟ್ಫಾರ್ಮ್ನ ಲಾಭವನ್ನ ಪಡ್ಕೋತಿದ್ದಾರೆ. ಯೂನಿವೆಸ್ಟ್ ಎಕನಾಮಿಕ್ ಟೈಮ್ಸ್ನ ಕಡೆಯಿಂದ ನಂಬರ್ 1 ಟ್ರೇಡ್ ರೆಕಮೆಂಡೇಶನ್ ಪ್ಲಾಟ್ಫಾರ್ಮ್ ಅನ್ನುವಂಥ ರೆಕಗ್ನಿಷನ್ ಅನ್ನು ಕೂಡ ಪಡ್ಕೊಂಡಿದೆ. ಸೊ ಯೂನಿವೆಸ್ಟ್ನಲ್ಲಿ ಪ್ಲಾನ್ಸ್ಗಳು ₹183 ಪ್ರತಿ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸೂಟಬಲ್ ಆಗುವಂಥ ಪ್ಲಾನ್ಸ್ ಅನ್ನು ನೀವು ತಗೋಬಹುದಾಗುತ್ತೆ. ಪ್ರತಿದಿನ ನೀವು ₹6 ಸ್ಪೆಂಡ್ ಮಾಡಿ ಸ್ಟಾಕ್ ರೆಕಮೆಂಡೇಶನ್ಸ್ ಅನ್ನ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ಗಳ ಕಡೆಯಿಂದ ಪಡ್ಕೋಬಹುದಾಗುತ್ತೆ. ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕ್ ನಿಂದ ನೀವು ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಮೊದಲ 3 ಟ್ರೇಡ್ ಕಾಲ್ಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಹಾಗೆ ಯೂನಿವೆಸ್ಟ್ ಅಪ್ಲಿಕೇಶನ್ ನ ಪ್ಲಾನ್ಗಳ ಮೇಲೆ 80% ಆಫರ್ ಅನ್ನು ಕೂಡ ನೀವು ಪಡ್ಕೋಬಹುದಾಗುತ್ತೆ. ಆಲ್ರೆಡಿ ನೀವು ಯೂನಿವೆಸ್ಟ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ SMK ಅನ್ನುವಂಥ ಕೋಡ್ ಅನ್ನ ಬಳಸಿಕೊಂಡು ಇನ್ನಷ್ಟು ಡಿಸ್ಕೌಂಟ್ ಅನ್ನ ಅಪ್ಲಿಕೇಶನ್ ನಲ್ಲಿ ಪಡ್ಕೋಬಹುದಾಗುತ್ತೆ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟಾಕ್ ರೆಕಮೆಂಡೇಶನ್ಸ್ ಗಳನ್ನ ಪಡ್ಕೋಬಹುದು. ಮುಂದಿನ ವಾರದ ಮೇಜರ್ ಈವೆಂಟ್ಗಳನ್ನು ಅಬ್ಸರ್ವ್ ಮಾಡಿದಾಗ ಇನ್ನೂ ಕೂಡ ಬಾರ್ಡರ್ ಟೆನ್ಷನ್ಸ್ ಇದ್ದೇ ಇದೆ. 2 ಬಾರ್ಡರ್ಗಳಲ್ಲಿ ಆರ್ಮಿ ಕೂಡ ಡಿಪ್ಲಾಯ್ ಆಗಿದೆ. ಸೊ ಆ ಒಂದು ಟೆನ್ಷನ್ಸ್ ಖಂಡಿತವಾಗ್ಲೂ ಮಾರ್ಕೆಟ್ನಲ್ಲಿ ಇದ್ದೇ ಇರುತ್ತೆ. ಇದರ ಜೊತೆಯಲ್ಲಿ US ಮಾರ್ಕೆಟ್ಸ್ಗಳಿಂದ ಕೂಡ ಸಾಕಷ್ಟು ನ್ಯೂಸ್ ಬರುವಂಥ ಎಕ್ಸ್ಪೆಕ್ಟೇಷನ್ ಇದೆ.
ಫೆಡ್ ಮೀಟಿಂಗ್ನ ರೇಟ್ ಕಟ್ ಡಿಸಿಷನ್ ಮೇ 7ಕ್ಕೆ ಬರುತ್ತೆ. ಈ ಬಾರಿ ಫೆಡ್ನ ಕಡೆಯಿಂದ ಯಾವುದೇ ರೀತಿಯ ರೇಟ್ ಕಟ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ಜೊರೋಮ್ ಪೋವೆಲ್ ಅವರು ಲಾಸ್ಟ್ ಮಂತ್ ಮಿನಿಟ್ಸ್ ಆಫ್ ಮೀಟಿಂಗ್ನಲ್ಲಿ ಹೇಳಿದರು ಟ್ರಂಪ್ ಅವರ ಟ್ಯಾರಿಫ್ ಎಫೆಕ್ಟ್ಸ್ ಯಾವ ರೀತಿಯಲ್ಲಿ ಇರುತ್ತೆ, ಹಾಗೆಯೇ ಇನ್ಫ್ಲೇಷನ್ಸ್ ಯಾವ ರೀತಿಯಲ್ಲಿ ಡಿಕ್ಲೇರ್ ಆಗುತ್ತೆ, ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ಗಳನ್ನು ತಗೋತೀವಿ ಅಂತ. ಸೊ ಈ ಬಾರಿ ಯಾವುದೇ ರೀತಿಯ ರೇಟ್ ಕಟ್ ಬರುವಂಥ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಜಾಬ್ ಡೇಟಾ ಸ್ಟ್ರಾಂಗ್ ಆಗಿ ಇತ್ತು. ಮೇ ಬಿ ಏಪ್ರಿಲ್ ಮತ್ತು ಮೇ ತಿಂಗಳ ಇನ್ಫ್ಲೇಷನನ್ನು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಮೀಟಿಂಗ್ನಲ್ಲಿ ಫೆಡ್ ರೇಟ್ ಕಟ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಚೈನಾ ಮತ್ತು US ನಡುವೆ ಟ್ರೇಡ್ ವಾರ್ ಏನು ನಡೀತಿತ್ತು ಅದು ಈಗ ಮಾತುಕತೆಗೆ ಟರ್ನ್ ಔಟ್ ಆಗಿದೆ. ಸೊ ಮಾತುಕತೆಗಳು ನಡೀತಿದೆ. ಈ ಮಾತುಕತೆಗಳು ಸಕ್ಸಸ್ಫುಲ್ ಆದರೆ ಟ್ರೇಡ್ ವಾರ್ ಎಂಡ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಇದು ಕೂಡ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಟ್ರಿಗರ್ ಆಗ್ಬೋದು. ಓವರ್ ಆಲ್ ಎಲ್ಲ ನ್ಯೂಸ್ಗಳು ಯಾವ ರೀತಿಯಲ್ಲಿ ಟರ್ನ್ ಔಟ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಮುಂದಿನ ವಾರ ಮಾರ್ಕೆಟ್ ಟ್ರೇಡ್ ಆಗ್ಬೋದು. ಒಂದೇ ಒಂದು ನೆಗೆಟಿವ್ ನ್ಯೂಸ್ ಬಂದರೂ ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಸಾಕಷ್ಟು ಕಂಪನಿಗಳು ಆಲ್ರೆಡಿ ತಮ್ಮ Q4 ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನು ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಮುಂದಿನ ವಾರ ಬರುತ್ತೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಕೋಲ್ ಇಂಡಿಯಾ, ಏಷ್ಯನ್ ಪೇಂಟ್ಸ್, LNT, ಟೈಟನ್, ಕೋಫೋರ್ಜ್, ಪೇಟಿಎಂ ಇವರೆಲ್ಲರೂ ಕೂಡ ಮುಂದಿನ ವಾರ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಇದರ ಜೊತೆ ಇನ್ನೂ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಮುಂದಿನ ವಾರ ಅನೌನ್ಸ್ ಆಗುತ್ತೆ. ಸೊ ಈ ರಿಸಲ್ಟ್ ಬೇಸಿಸ್ ಮೇಲೆ ಆ ಸ್ಟಾಕ್ಗಳು ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಎಲ್ಲ ಸ್ಟಾಕ್ಗಳು ಮುಂದಿನ ವಾರ ಫೋಕಸ್ನಲ್ಲಿ ಇರುತ್ತೆ. ಶನಿವಾರದ ದಿನ ಡಿಮಾರ್ಟ್ ತಮ್ಮ Q4 ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ಇಯರ್ ಆನ್ ಇಯರ್ ಡಿಮಾರ್ಟ್ನ ಪ್ರಾಫಿಟ್ 2% ಫಾಲ್ ಆಗಿದೆ. 551 ಕೋಟಿಯ ಪ್ರಾಫಿಟ್ಸನ್ನು ಡಿಮಾರ್ಟ್ ಅನೌನ್ಸ್ ಮಾಡಿದ್ದಾರೆ. 14,872 ಕೋಟಿಯ ರೆವೆನ್ಯೂ ಕೂಡ ಡಿಕ್ಲೇರ್ ಆಗಿದೆ. ಡಿಮಾರ್ಟ್ನ ರಿಸಲ್ಟನ್ನು ಇಯರ್ ಆನ್ ಇಯರ್ ಕಂಪೇರ್ ಮಾಡೋದೇ ಬೆಟರ್ ಆಗಿರುತ್ತೆ. ಸೀಸ್ನಾಲಿಟಿ ಕೂಡ ಮ್ಯಾಟರ್ ಆಗುತ್ತೆ. ಸೊ ಮಾರ್ಚ್ ಕ್ವಾರ್ಟರಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಯೂಶಲಿ ಬೇರೆ ಕ್ವಾರ್ಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಮಾರ್ಚ್ ಕ್ವಾರ್ಟರ್ ಸ್ವಲ್ಪ ಡಿಸಪಾಯಿಂಟಿಂಗ್ ಕ್ವಾರ್ಟರ್ ಆಗಿರುತ್ತೆ. ಆದ್ದರಿಂದ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಬೆಟರ್ ಆಗಿದೆ. ಸೊ 551 ಕೋಟಿಯ ಪ್ರಾಫಿಟ್ ಈ ಕ್ವಾರ್ಟರ್ನಲ್ಲಿ ಬಂದಿದ್ರೆ ಮಾರ್ಚ್ 2024ರಲ್ಲಿ 563 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಇಯರ್ ಆನ್ ಇಯರ್ 2% ಪ್ರಾಫಿಟ್ ಫಾಲ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಾಕಷ್ಟು ಪ್ರಾಫಿಟ್ ಫಾಲ್ ಕಾಣಿಸ್ತಿದೆ. ಸೊ ಅಷ್ಟೊಳ್ಳೆ ರಿಸಲ್ಟ್ ಡಿಮಾರ್ಟ್ನ ಕಡೆಯಿಂದ ಬಂದಿಲ್ಲ. ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಷನ್ಸನ್ನು ಕೂಡ ಕೊಟ್ಟಿದ್ದಾರೆ. ಟೈರ್ 1 ಸಿಟಿಗಳಲ್ಲಿ ಒಳ್ಳೆ ಒಂದು ಬಿಸ್ನೆಸ್ಸನ್ನು ಡಿಮಾರ್ಟ್ ಮಾಡ್ತಿದೆ. ಟೈರ್ 2 ಸಿಟಿಗಳಲ್ಲಿ ಬಿಸ್ನೆಸ್ ರಿಕವರ್ ಆಗ್ತಿದೆ. ಬಟ್ ಸಾಕಷ್ಟು ಕಾಂಪಿಟೇಷನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ನ ಮೇಲೆ ಹೊಡೆತ ಬಿದ್ದಿದೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಹಾಗೆ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಶುಕ್ರವಾರನೇ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ರಿಸಲ್ಟ್ನ ನಂತರ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. 4,500 ಲೆವೆಲ್ಸನ್ನು ಅವೆನ್ಯೂ ಸೂಪರ್ ಮಾರ್ಟ್ಸ್ ರೀಸೆಂಟಾಗಿ ಟಚ್ ಮಾಡಿತ್ತು. ಬಟ್ ಆ ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತದೆ. ಈ ರಿಸಲ್ಟ್ನ ನಂತರ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಕೂಡ ಬರುತ್ತೆ. ನೋಡಬೇಕಾಗುತ್ತೆ ಎಷ್ಟು ಟಾರ್ಗೆಟ್ಸ್ ಬ್ರೋಕರೇಜ್ಗಳ ಕಡೆಯಿಂದ ಬರುತ್ತೆ ಅಂತ. ಹಾಗೆ ಇವರ ಕಾಂಪಿಟೇಟರ್ ವಿಶಾಲ್ ಮೆಗಾಮಾರ್ಟ್ ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದರು. ವಿಶಾಲ್ ಮೆಗಾಮಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಕಾಣಿಸ್ತಿದೆ. ಇದರ ಜೊತೆಯಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ತಮ್ಮ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ಸನ್ನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಅದರಿಂದ ಕೂಡ ಡಿಮಾರ್ಟ್ನ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ. ಸೊ ಓವರ್ ಆಲ್ ಕಾಂಪಿಟೇಷನ್ ರಿಸ್ಕ್ ಇದ್ದೇ ಇರುತ್ತೆ. SBI ಕೂಡ ತಮ್ಮ Q4 ರಿಸಲ್ಟನ್ನು ವೀಕೆಂಡಲ್ಲಿ ಅನೌನ್ಸ್ ಮಾಡಿದ್ರು. ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 10% ಫಾಲ್ ಆಗಿದೆ. ಒಳ್ಳೆ ಒಂದು ಟೋಟಲ್ ಇನ್ಕಮನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ 18,643 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಯಿತು. ಲಾಸ್ಟ್ ಕ್ವಾರ್ಟರ್ನಲ್ಲಿ 16,891 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನನ್ನು ಮಾಡಿದಾಗ ಪ್ರಾಫಿಟ್ ಫಾಲ್ ಆಗಿದೆ. 2024 ಮಾರ್ಚ್ನಲ್ಲಿ 20,698 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಬಟ್ ಇವರ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಅಂದರೆ ಬ್ಯಾಡ್ ಲೋನ್ಸ್ ಕಡಿಮೆ ಆಗ್ತದೆ. 0.47% ನೆಟ್ NPA ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ನೆಟ್ NPA 0.53% ಇತ್ತು. ಸೊ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿರೋದು SBIಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಸೊ ರೀಸೆಂಟಾಗಿ ಮ್ಯಾನೇಜ್ಮೆಂಟ್ ಫಂಡ್ ರೈಸಿಂಗ್ನ ಬಗ್ಗೆ ಮಾತಾಡ್ತಿದ್ರು. 25,000 ಕೋಟಿಯ ಫಂಡ್ ರೈಸ್ ಪ್ಲಾನನ್ನು ಅನೌನ್ಸ್ ಮಾಡಿದ್ರು. ಮೇ ಬಿ ಈಕ್ವಿಟಿ ಮೂಲಕ ಈ ಒಂದು ಫಂಡ್ ರೈಸ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ನೆಗೆಟಿವ್ ಆಗ್ಬೋದು. ಯಾಕೆಂದರೆ ಇವರು QIPಯನ್ನು ಅಥವಾ OFSನ್ನು ಲಾಂಚ್ ಮಾಡಿದ್ರೆ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ ಆ ಒಂದು OFS ಅಥವಾ QIPಯನ್ನು ಲಾಂಚ್ ಮಾಡಬೇಕಾಗುತ್ತೆ. ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ನ ಮೇಲೆ ಬೀಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಟಾಟಾ ಮೋಟರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವರ ಸೇಲ್ಸ್ ಕೂಡ ಫಾಲ್ ಆಗ್ತದೆ. ಈಗ ಕಂಪನಿ ಹೊಸ ಒಂದು ಡಿಸಿಷನ್ನ ತಗೊಂಡಿದ್ದಾರೆ. 500 ಕೋಟಿಯ ಫಂಡ್ ರೈಸಿಂಗನ್ನು NCD ಮೂಲಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು NCD ಅಥವಾ ಡೆಬೆಂಚರ್ಸ್ ಏನಿರುತ್ತೆ ಪ್ರೈವೇಟ್ ಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳಿಗೆ NCDಸ್ಗಳನ್ನು ಇಶ್ಯೂ ಮಾಡಿ ಅದರಿಂದ ಕಂಪನಿ ಫಂಡ್ ರೈಸಿಂಗನ್ನು ಮಾಡ್ತಾರೆ. ಸೊ 7% ಕೂಪನ್ ರೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಆ್ಯನ್ಯುವಲಿ ಇಷ್ಟು ಇಂಟ್ರೆಸ್ಟನ್ನು ಆ ಬಾಂಡ್ಗಳ ಮೇಲೆ ಇವರು ಪೇ ಮಾಡ್ತಾರೆ. ಇದರ ಜೊತೆಯಲ್ಲಿ ಡಿಮರ್ಜರನ್ನು ಮಾರ್ಚ್ನಲ್ಲಿ ಅನೌನ್ಸ್ ಮಾಡಿದರು. ಇವರ ಕಮರ್ಷಿಯಲ್ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ ಎರಡು ಬಿಸ್ನೆಸ್ಸನ್ನು ಸಪ್ರೇಟಾಗಿ ಡಿಮರ್ಜ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಡಿಮರ್ಜರ್ನ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಮೇ 6ಕ್ಕೆ ಸಿಗುವಂಥ ಚಾನ್ಸಸ್ ಇದೆ. ಸೊ ಮೇ 6ಕ್ಕೆ ಇವರ ಬೋರ್ಡ್ ಮೀಟಿಂಗ್ ಇರುತ್ತೆ. ಆ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಇನ್ನಷ್ಟು ಡಿಸಿಷನ್ಸ್ ಬರ್ಬೋದು. ಮೇ ಬಿ 1:1 ರೇಷೋನಲ್ಲಿ ಇವರು ಶೇರ್ಸನ್ನು ಸ್ಪ್ಲಿಟ್ ಮಾಡ್ತಾರೆ ಅಥವಾ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡ್ತಾರೆ.
ಯೂಶಲಿ ಬಿಸ್ನೆಸ್ ಡಿಮರ್ಜರನ್ನು ಅನೌನ್ಸ್ ಮಾಡಿದಾಗ ಆ ಒಂದು ಡಿಮರ್ಜರ್ಗೆ 1 ರಿಂದ 1.5 ವರ್ಷದ ಸಮಯ ಬೇಕಾಗುತ್ತೆ. ಇರ್ಕಾನ್ ಇಂಟರ್ನ್ಯಾಷನಲ್ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಎಲೆಕ್ಷನ್ಸ್ನ ನಂತರ ಈ ಒಂದು ಸ್ಟಾಕ್ ಅಷ್ಟಾಗಿ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಇರ್ಕಾನ್ ಇಂಟರ್ನ್ಯಾಷನಲ್ 458 ಕೋಟಿಯ ಪ್ರಾಜೆಕ್ಟನ್ನು ಪಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸೋಮವಾರ ಈ ಕಂಪನಿ ನ್ಯೂಸ್ನಲ್ಲಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ CDSL ಕೂಡ ಶನಿವಾರ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 22% ಫಾಲ್ ಆಗಿದೆ. 100 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವಿನ್ಯೂಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋದ್ರಿಂದ CDSLನ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ಕೂಡ ಫಾಲ್ ಆಗ್ತದೆ. ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದ್ದರೆ, ಒಳ್ಳೆ ಒಂದು ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ಆಗ್ತಾ ಹೋಗ್ತಿದ್ರೆ, ಸಾಕಷ್ಟು ಜನ ತಮ್ಮ ಡಿಮ್ಯಾಟ್ ಅಕೌಂಟ್ಸ್ಗಳನ್ನು ಓಪನ್ ಮಾಡ್ತಾ ಹೋದರೆ ಅದು CDSLಗೆ ಪಾಸಿಟಿವ್ ಆಗುತ್ತೆ. ಯಾವಾಗ ಡಿಮ್ಯಾಟ್ ಅಕೌಂಟ್ಗಳ ಓಪನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ, ಆಕ್ಟಿವ್ ಕ್ಲೈಂಟ್ ಬೇಸ್ ಫಾಲ್ ಆಗುತ್ತೆ. ಸೊ ಹಾಗೆಲ್ಲ CDSLನ ರೆವಿನ್ಯೂ ಮತ್ತು ಪ್ರಾಫಿಟ್ನ ಮೇಲೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಹಾಗೆ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಅದರ ಒಂದು ಇಂಪ್ಯಾಕ್ಟ್ ಕಾಣಿಸ್ತಿದೆ. ಲಾಸ್ಟ್ 6 ತಿಂಗಳಲ್ಲಿ ನಾವು ಸ್ಟಾಕ್ ಪ್ರೈಸನ್ನು ಅಬ್ಸರ್ವ್ ಮಾಡಿದಾಗ ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಕಾಣಿಸ್ತಿದೆ. ಈಗ ಸ್ವಲ್ಪ ಮಾರ್ಕೆಟ್ನಲ್ಲಿ ರಿಕವರಿ ಇರೋದ್ರಿಂದ CDSLನ ಸ್ಟಾಕ್ ಪ್ರೈಸ್ ಕೂಡ ರಿಕವರ್ ಆಗ್ತಿತ್ತು. ಮೇ ಬಿ ಈ ಒಂದು ರಿಸಲ್ಟ್ನ ನಂತರ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಗ್ಬೋದು. IPO ವಿಚಾರಕ್ಕೆ ಬಂದಾಗ ಅಥರ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. IPO ಸಬ್ಸ್ಕ್ರಿಪ್ಷನ್ನ ಸಂದರ್ಭದಲ್ಲಿ ಅಷ್ಟೊಳ್ಳೆ ಪ್ರೀಮಿಯಂ ಇರಲಿಲ್ಲ. ಬಟ್ ಈಗ ವೀಕೆಂಡ್ನಲ್ಲಿ ₹7 ಪ್ರೀಮಿಯಂ ಕಾಣಿಸ್ತಿದೆ. ಸೊ ಮೇ 6ಕ್ಕೆ ಅಥರ್ ಎನರ್ಜೀಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಇದೇ ರೀತಿಯ ಪ್ರೀಮಿಯಂ ಕಂಟಿನ್ಯೂ ಆದರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ನಲ್ಲೇ ಅಥರ್ ಎನರ್ಜಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.